Hello friends, today's verse is from Haggai chapter 2 verses 7. ಹಲೋ ಸ್ನೇಹಿತರೆ, ಇಂದಿನ ವಾಗ್ದಾನ ವಾಕ್ಯ ಹಗ್ಗಾಯ 2:7ನೇ ವಚನ. I will fill this house with glory, says the Lord Almighty. ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು, ಇದೇ ಸೇನಾಧೀಶ್ವರ ಯೆಹೋವನ ನುಡಿ ಎಂಬುದಾಗಿ ಓದುತ್ತೇವೆ. The Lord promises to fill your homes with glory. ನಿಮ್ಮ ಮನೆಗಳನ್ನು ದೇವರು ಮಹಿಮೆಯಿಂದ ತುಂಬಿಸುತ್ತಾನೆಂದು ಹೇಳುತ್ತಿದ್ದಾನೆ. So when does this glory come? ಯಾವಾಗ ಈ ಮಹಿಮೆ ನಿಮ್ಮ ಮನೆಯೊಳಗೆ ಬರುತ್ತದೆ? When our house is filled with the Holy Spirit. ನಿಮ್ಮ ಮನೆಗಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಾಗ. We remember the time at what happened during the day of the Pentecost. ಪಂಚಾಶತ್ತಮ ದಿನದಂದು ಏನು ನಡೆಯಿತೆಂದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. All the disciples were praying together. ಯೇಸುವಿನ ಶಿಷ್ಯರೆಲ್ಲರೂ ಪ್ರಾರ್ಥನೆ ಮಾಡುತ್ತಿರಲಾಗಿ And suddenly there was this rush of wind. ಅಕಸ್ಮಾತಾಗಿ ಅಲ್ಲಿ ಬಲವಾದ ಗಾಳಿ ಬೀಸಿತು. They all were being filled with the Holy Spirit and they started speaking out in tongues. ಕೂಡಲೇ ಅಲ್ಲಿದ್ದವರೆಲ್ಲರೂ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಿದರು. And that place was filled with the glory of the Lord. ಆಗ ಆ ಸ್ಥಳವೆಲ್ಲ ದೇವರ ಮಹಿಮೆಯಿಂದ ತುಂಬಿಸಲ್ಪಟ್ಟಿತು. In the same way, when our homes are filled with the Holy Spirit, ನಮ್ಮ ಕುಟುಂಬಗಳು ಸಹ ದೇವರ ಪವಿತ್ರಾತ್ಮನಿಂದ ತುಂಬಿಸಲ್ಪಡಲಿವೆ. we will receive the glory of God. ದೇವರ ಮಹಿಮೆಯಿಂದ ತುಂಬಿಸಲ್ಪಡಲಿದ್ದೇವೆ. We have nothing to worry about after that. ನಂತರ ಯಾವ ವಿಷಯವನ್ನು ಕುರಿತು ಚಿಂತಿಸಬೇಕಾಗಿಲ್ಲ. We don't need to worry about who will attack our house. ಯಾರು ನಮ್ಮ ಕುಟುಂಬಕ್ಕೆ ಕೇಡು ಮಾಡುತ್ತಾರೆಂದು ಹೆದರುವ ಅಗತ್ಯವೇ ಇಲ್ಲ. Who will attack our family. ನಮ್ಮ ಕುಟುಂಬಕ್ಕೆ ಅಪಾಯ ಕಲ್ಪಿಸುತ್ತಾರೆಂದು ಭಯಪಡುವ ಅಗತ್ಯವೇ ಇಲ್ಲ. Because we are sealed by the blood of the Lamb. ಯಾಕಂದರೆ ದೇವರ ಕುರಿಮರಿಯ ರಕ್ತದಿಂದ ನಾವೆಲ್ಲರೂ ಮುದ್ರಿಸಲ್ಪಟ್ಟಿರುವುದರಿಂದ. Even during the time of Moses, when the angel of death passed by, ಮೋಶೆಯ ಕಾಲದಲ್ಲೂ ಸಹ ಸಂಹಾರಕನು ಅವರನ್ನು ದಾಟಿ ಹೋದನು. all the Israelites painted a strike of blood on their door. ಇಸ್ರಾಯೇಲ್ಯರ ಬಾಗಲಿನ ಮೇಲೆ ರಕ್ತ ಹಚ್ಚಿರುವುದನ್ನು ನೋಡಿ ಸಂಹಾರಕನು ಅವರನ್ನು ದಾಟಿ ಹೋದನು. And the angel of death did not even touch their homes. ಸಂಹಾರಕನು ಆ ಕುಟುಂಬದಲ್ಲಿ ಯಾರನ್ನೂ ಮುಟ್ಟಲಿಲ್ಲ. The same way, when we have the blood of Jesus in our homes, ನಮ್ಮ ಕುಟುಂಬಗಳ ಮೇಲೂ ಯೇಸುವಿನ ರಕ್ತ ಹಚ್ಚಲ್ಪಟ್ಟಿದೆ. nothing can touch us. ಆದ್ದರಿಂದ ಯಾವ ಕೇಡು ನಮ್ಮನ್ನು ತಾಕುವುದಿಲ್ಲ. Just like how Joshua said, ಯೆಹೋಶುವನು ಅಂದು ಹೇಳಿದಂತೆ, me and my family will always serve the Lord. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. Let's always serve the Lord and receive this blessing and protection. ಕರ್ತನ ಸೇವೆ ಮಾಡಿ ಆತನ ಆಶೀರ್ವಾದವನ್ನು ಸಂರಕ್ಷಣೆಯನ್ನು ನಾವು ಹೊಂದಿಕೊಳ್ಳೋಣ. Always remember to pray together for your family. ಎಲ್ಲರೂ ಸೇರಿ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡುವುದನ್ನು ಮರೆಯದಿರಿ. Pray for each other. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿರಿ. That is why God has given us families. ಅದಕ್ಕಾಗಿಯೇ ಕರ್ತನು ನಮಗೆ ಕುಟುಂಬಗಳನ್ನು ಕೊಟ್ಟಿದ್ದಾನೆ. Let's pray together right now. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣವೇ? Lord Jesus, today I pray for the families that are broken. ಮುರಿದ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ತಂದೆಯೇ. Let them be united, Father. ಅಂತಹ ಕುಟುಂಬಗಳನ್ನು ಒಂದು ಮಾಡಪ್ಪ. Before this month is over. ಈ ತಿಂಗಳು ಮುಗಿಯುವಷ್ಟರೊಳಗೆ ಮಾಡು. Before they celebrate Christmas and New Year. ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಿಸುವುದಕ್ಕೆ ಮುಂಚೆ ಮಾಡು. Let them be united and come together as a family to honor your name. ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ ಅಗಲಿದ ಆ ಕುಟುಂಬಗಳು ಒಂದಾಗಿ ಸೇರುವಂತೆ ಮಾಡು ಕರ್ತನೆ. And let their homes be filled with your glory. ಆ ಕುಟುಂಬಗಳು ನಿನ್ನ ಮಹಿಮೆಯಿಂದ ತುಂಬಿಸಲ್ಪಡುವಂತೆ ಮಾಡಪ್ಪ. The glory of Jesus. ಯೇಸುವಿನ ಮಹಿಮೆಯಿಂದ ತುಂಬುವಂತೆ. The glory of the Pentecost. ಪಂಚಾಶತ್ತಮದ ಮಹಿಮೆಯಿಂದ ತುಂಬಿಸಲ್ಪಡುವಂತೆ. Lord, let your Holy Spirit come upon their families. ಆ ಕುಟುಂಬಗಳ ಮೇಲೆ ಪವಿತ್ರಾತ್ಮನ ಶಕ್ತಿ ಇಳಿಯಲಿ. And let them feel your protection every single day. ನಿನ್ನ ಸಂರಕ್ಷಣೆ ಪ್ರತಿದಿನ ಅವರು ಅನುಭವಿಸುವಂತೆ ಮಾಡು. Lord, today I spray your blood upon each of their families. ಈ ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ರಕ್ತವನ್ನು ಈಗ ಹಚ್ಚುತ್ತಿದ್ದೇನೆ. Even if they are living far away from each other. ಪರಸ್ಪರ ಅಗಲಿ ದೂರವಾಗಿ ಜೀವಿಸುತ್ತಿದ್ದರೂ ಸಹ. Even if their children are living in different places to study or work. ಉದ್ಯೋಗ ವಿದ್ಯಾಭ್ಯಾಸದ ನಿಮಿತ್ತ ಮಕ್ಕಳು ದೂರವಾಗಿದ್ದರೂ ಸಹ. Let your protection be upon them also. ನಿನ್ನ ಸಂರಕ್ಷಣೆ ಆ ಮಕ್ಕಳ ಮೇಲೆ ಯಾವಾಗಲೂ ಇರಲಿ. In Jesus' name, amen. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಿದ್ದೇನೆ. So today the Lord has filled all your homes with His glory. ನನ್ನ ಪ್ರಿಯರೇ, ಇಂದು ಕರ್ತನು ತನ್ನ ಮಹಿಮೆಯಿಂದ ನಿಮ್ಮ ಕುಟುಂಬಗಳನ್ನು ತುಂಬಿಸಿದ್ದಾನೆ.